ಇದು ನನ್ನ ವೆಯ್ಟ್ ಲಾಸ್ ಜರ್ನಿಯ ಡೇ ಫೋರಲ್ಲಿ ನೋಡಿದರೆ 300 ಗ್ರಾಮ್ ಕಡಿಮೆ ಆಗಿದ್ದೀನಿ. ಸೊ ತುಂಬ ಏನು ವರ್ಕೌಟ್ ಮಾಡ್ದಲೇ ತುಂಬ ಡಯಟ್ ಫ್ಯಾನ್ಸಿ ಫುಡ್ ಏನು ತಗೊಳ್ದೇ ಮನೆ ಫುಡ್ಡಿಂದ ನಾನು ಈಗ ವೆಯ್ಟ್ ಲಾಸ್ ಆಗ್ತಾ ಇರೋದನ್ನ ನೀವು ನೋಡ್ತಿರ್ಬೋದು. kg ಹತ್ತತ್ರ ಅಂದರೆ ಒಂದು 900 ಗ್ರಾಮ್ ನಾನೀಗ ಕಡಿಮೆ ಮಾಡಿದ್ದೀನಿ. ನಾನು ನನ್ನ ಮಗನಿಗೂ ಕೂಡ ಇದೇ ಥರ ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ನೀರು ಕೊಡೋದು, ನನ್ನ ಮ್ಯಾಜಿಕಲ್ ಪೌಡ್ರ್ ಏನಿದೆ ಅದನ್ನು ಹನಿ ಜೊತೆ ಅವನಿಗೆ ಮಿಕ್ಸ್ ಮಾಡಿ ಕೊಡೋದು. ಸೊ ಈ ಥರ ಹ್ಯಾಬಿಟ್ಸ್ನ ಅವನಿಗೂ ಅಭ್ಯಾಸ ಮಾಡಿಸ್ತಿದ್ದೀನಿ. ಅದಾದ ನಂತರ ನಾನು ಬಿಸಿ ನೀರನ್ನ ತೊಗೊಳ್ತಿದ್ದೀನಿ ಒಂದು ಗ್ಲಾಸು, ಹತ್ತತ್ರ 300 ml ಅಷ್ಟು. ಅದಾದ ನಂತರ 10-15 ನಿಮಿಷ ಎಕ್ಸಸೈಸ್ನ ಮಾಡ್ಕೊತಿದ್ದೀವಿ ಇಬ್ಬರು ಸೇರಿ. ಸೊ ಅವನು ತುಂಬ ಎಂಜಾಯ್ ಮಾಡಿಕೊಂಡೇ ಮಾಡ್ತಾನೆ. ಅದಾದ ನಂತರ ಅವನ್ನ ಸ್ಕೂಲಿಗೆಲ್ಲ ರೆಡಿ ಮಾಡಿ ಕಳಿಸಿ ಆದ ನಂತರ ನಾನು ನನ್ನ ಮ್ಯಾಜಿಕಲ್ ಡ್ರಿಂಕ್ನ ತೊಗೊಳ್ತಿದ್ದೀನಿ. ಡ್ರಿಂಕ್ನ ತೊಗೊಳ್ಳೋದ್ರಿಂದ ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇದು. ಇದಾದ ನಂತರ 20 ನಿಮಿಷ ಆದಮೇಲೆ ನಾನು ಸ್ವಲ್ಪ ಪಲಾವ್ಗೆ ತುಂಬಾ ತರಕಾರಿ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಒಂದು 5-6 ಪೀಸ್ ಆಲೂಗಡ್ಡೆ ಚಿಪ್ಸು ಮನೇಲಿ ಮಾಡಿದ್ದು. ಅದಾದಮೇಲೆ ಒಂದು ಬಾಳೆಹಣ್ಣು, ಇದು ನೇಂದ್ರ ಬಾಳೆಹಣ್ಣು ಅಂತ. ಸೊ ತುಂಬ ಸ್ವೀಟೆಲ್ಲ ಇರೋಲ್ಲ, ಫೈಬರ್ ತುಂಬ ಚೆನ್ನಾಗಿರುತ್ತೆ. ಅದಾದ ನಂತರ ಸ್ವಲ್ಪ ಟೀ ತೊಗೊಂಡಿದ್ದೀನಿ. ಸೊ ತಿಂಡಿಯೆಲ್ಲ ಆಗಿ ಒಂದು ಗಂಟೆ ಆದಮೇಲೆ ಮತ್ತೆ 1 ಗ್ಲಾಸ್ ಬಿಸಿ ನೀರನ್ನ ತೊಗೊಳ್ತಾ ಇದ್ದೀನಿ. ಇದನ್ನು ನಿಧಾನ ಸಿಪ್ ಮಾಡಿನೇ ಕುಡಿತೀನಿ. ಸೊ ಇಡೀ ಪೂರ್ತಿ ದಿನದಲ್ಲಿ 6-7 ಗ್ಲಾಸು ನೀರನ್ನ ತಗೊಳ್ಳೋದಂತೂ ಆದಷ್ಟು ಮಿಸ್ ಮಾಡ್ದಲೇ ನಾನು ತಗೊಳ್ತೀನಿ. ನೀರಂತೂ ತುಂಬಾ ಇಂಪಾರ್ಟೆಂಟ್ ಆಗುತ್ತಲ್ವ, ಹಾಗಾಗಿ. ಅದಾದ ನಂತರ ಮಧ್ಯಾಹ್ನದ ಊಟದಲ್ಲಿ ಸ್ವಲ್ಪ ರೈಸ್, ಸ್ವಲ್ಪ ಉಪ್ಪಿನಕಾಯಿ, ಹಾಗೆ ಒಂದು ದೊಡ್ಡ ಮೂಲಂಗಿ ಹಾಕಿ ಮೊಸರು ಹಾಕಿ ಹಾಗೆ ಲೈಟಾಗಿ ಒಗ್ಗರಣೆ ಹಾಕಿ ಅದನ್ನ ತೊಗೊಂಡಿದ್ದೆ. ಸ್ವಲ್ಪ ಒಂದು ಸಣ್ಣ ಹಪ್ಪಳ ಇದೆ ನೋಡಿ, ಅದು 3 ತೊಗೊಂಡಿದ್ದೆ. ಸ್ವಲ್ಪ ಉಪ್ಪಿನಕಾಯಿ, ಇದಿಷ್ಟು ಮಧ್ಯಾಹ್ನದ ಊಟ. ಹಾಗೆ ಊಟ ಎಲ್ಲ ಆದ ನಂತರ ಈ ಒಂದು ವಾಟರ್ ಆ್ಯಪಲ್ ಇತ್ತು, ತುಂಬಾ ಚೆನ್ನಾಗಿರುತ್ತೆ. ಇದೇನು ಜಾಸ್ತಿ ಸ್ವೀಟ್ ಎಲ್ಲ ಏನಿರಲ್ಲ, ತುಂಬ ನೀರಾಗಿರುತ್ತೆ. ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ತಿನ್ನೋಕ್ಕೆ ಸೂಪರಾಗಿರುತ್ತೆ. ಅದನ್ನು ತಿಂತಾ ಹಾಗೆ ಒಂದು 10 ನಿಮಿಷ ವಾಕ್ ಮಾಡಿದೆ. ಹಾಗೆ ತುಂಬ ಸ್ಪೀಡಾಗಿ ಮಾಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ, ನಿಧಾನಕ್ಕೆ ಒಂದು 10-15 ನಿಮಿಷ ಹಾಗೆ ವಾಕ್ ಮಾಡಿದರೆ ಸಾಕು. ಊಟ ಆದ ತಕ್ಷಣ ಕೂತ್ಕೊಳ್ಳೋ ಬದಲು ಈ ಥರ ಮಾಡಿ, ಇದು ತುಂಬ ವೆಯ್ಟ್ ಲಾಸ್ ಮಾಡೋಕ್ಕೆ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಅದಾದ ನಂತರ ಟೀಗಿಂತ ಮುಂಚೆ ಆಲ್ಮೋಸ್ಟ್ 1-2 ಗ್ಲಾಸ್ ನೀರು ಕುಡ್ತಿರ್ತೀನಿ. ಸಂಜೆ ಟೀ ಜೊತೆ ಒಂದು ನಿಪ್ಪಟ್ಟು ತೊಗೊಂಡಿದ್ದೀನಿ. ನಾನು ಹೇಳೋದು ಏನು ಅಂತೇಳಿದರೆ, ಫಸ್ಟ್ ವೀಕಲ್ಲೇ ನೀವು ಪೂರ್ತಿಯಾಗಿ ನಿಮ್ಮ ಡಯಟ್ನ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಅಂದರೆ ಪೂರ್ತಿಯಾಗಿ ಹೆಲ್ತಿ ತೊಗೊಳ್ತೀನಿ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಏನಿದೆಯೋ ಅದರಲ್ಲೇ ಕಡಿಮೆ ಮಾಡ್ತಾ ಬನ್ನಿ, ಓಕೆನಾ. ಡಿನ್ನರ್ನ 7:30-8 o'clock ಒಳಗೆ ಮಾಡ್ಕೊಳ್ತೀನಿ. ಹಾಗೆ ಬೆಳಗ್ಗೆ ಮಿಕ್ಕಿದ ಪಲಾವ್ನೇ ತಿಂತಿದ್ದೀನಿ. ತುಂಬ ತರಕಾರಿ ಎಲ್ಲ ಹಾಕಿದ್ನಲ್ವ, ಹಾಗಾಗಿ ಅದನ್ನೇ ಬಿಸಿ ಮಾಡಿ ಸ್ವಲ್ಪ ತೊಗೊಂಡಿದ್ದೆ. ಅದಾದ ನಂತರ ಮಲಗೋದು 10-10:30 ಆಗುತ್ತೆ. ಹಾಗೆ ಅರ್ಧ ಗಂಟೆ ಮುಂಚೆ ನಾನು ಈ ಬಿಸಿನೀರು ಜೊತೆ ಅಳಲೆಕಾಯಿ ಪೌಡರ್ ಇದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಕುಡಿತೀನಿ. 1/4 ಸ್ಪೂನಿಂದ ಸ್ಟಾರ್ಟ್ ಮಾಡಬೇಕು. 1/4 ಸ್ಪೂನಷ್ಟು ಹಾಕಿಬಿಟ್ಟು ಅದನ್ನು ಮಿಕ್ಸ್ ಮಾಡಿ ನೈಟ್ ಮಲಗೋಕ್ಕಿಂತ ಅರ್ಧ ಗಂಟೆ ಮುಂಚೆ ತೊಗೋಬೇಕು. ಇದಂತೂ ನಿಮ್ಮ ವೆಯ್ಟ್ ಲಾಸ್ನ ಇನ್ನೂ ಬೇಗ ಆಗೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ತಿಂದಿರುವಂಥ ಫುಡ್ಡೆಲ್ಲ ನೀಟಾಗಿ ಡೈಜೆಷನ್ ಆಗಿ ನಮ್ಮ ಬಾಡಿ ಡಿಟಾಕ್ಸ್ ಆಗೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಇವತ್ತಿನ ವಿಡಿಯೋ ಇಷ್ಟೇ, ಮತ್ತೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.